ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯಶು ಎಂಬ್ರಾಯ್ಡ್ರಿ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಈಗ ನಾನು ತೋರಿಸ್ತಾ ಇರೋದು ಸ್ಯಾರಿ ಡಿಸೈನ್ಸ್ ಎಲ್ಲ ಬಂದ್ಬಿಟ್ಟು ಮದುವೆ ಬ್ಲೌಸ್ದು 4ನೇದಿದು. ಆಲ್ರೆಡಿ ನಾನು 3 ಮದುವೆ ಬ್ಲೌಸ್ ನಿಮಗೆ ತೋರಿಸಿದ್ದೀನಿ. ಸರಿ, ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಇದು ನಮ್ಮ ಫ್ರೆಂಡ್ದು ಕೊಟ್ಟಿದ್ದಾಳೆ. ಅವ್ರ ಗಂಡನ ಅಕ್ಕನ ಮಗಳದು ಮದುವೆ ಇರೋದ್ರಿಂದ, ಚಿಕ್ಕಮ್ಮನ ಮಗಳದು. ಹಾಗಾಗಿ ಅವಳು ಬೆಂಗಳೂರಲ್ಲಿರೋದು, ನಮ್ಮ ಬೆಸ್ಟ್ ಫ್ರೆಂಡ್. ಅವಳು ನೀನೇ ನನಗೆ ಸ್ಟಿಚ್ ಮಾಡಿಕೊಡು ಕಲಾ ಅಂತೇಳಿ ಕೊಟ್ಟಿರೋದ್ರಿಂದ ನಾನು ಅವಳದು ಟೋಟಲ್ 5 ಸ್ಯಾರಿ ಕೊಟ್ಟಿದ್ಲು. ಅದರಲ್ಲಿ 3 ಸ್ಯಾರಿ ಮಾಡಿದ್ದೀನಿ. ಇನ್ನೂ 2 ಸ್ಯಾರಿ ಸ್ವಲ್ಪ ಲೇಟಾಗಿ ಕೊಟ್ಟರು ಪರವಾಗಿಲ್ಲ. ಈಗ ಯಾವ್ದು ನನಗೆ ಅರ್ಜೆಂಟ್ ಇದೆ ಅದನ್ನು ಮಾತ್ರ ಮಾಡಿಕೊಡು ಅಂತ ಹೇಳಿದ್ಲು. ಅದ್ರ ಜೊತೆಗೆ ಅವ್ರದ್ದು ಅವರಿಬ್ಬರು ಮಕ್ಕಳದು ಲಂಗ ಬ್ಲೌಸು, ಹಾಗೆ ಅವರು ತಮ್ಮನ ಮಕ್ಕಳದು ಇಬ್ಬರದು ಲಂಗ ಬ್ಲೌಸು 2 ಸ್ಯಾರಿ ತಂದು ಕೊಟ್ಟಿದ್ಲು. ಅದರಲ್ಲೇ ಲೆಹೆಂಗಾ ಮಾಡಿಕೊಡು ಅಂತ ಹೇಳಿದ್ಲು. ಹಾಗಾಗಿ ಟೋಟಲ್ 3 ಸ್ಯಾರಿ ಬ್ಲೌಸು ಹಾಗೆ 4 ಲೆಹೆಂಗಾ ಮಾಡಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅದ್ರ ಬಗ್ಗೆ ನಾನಿವಾಗ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಅವಳದು ಫಸ್ಟ್ನೇದು ಬೇಬಿ ಪಿಂಕ್ ಸ್ಯಾರಿ, ಅಂದರೆ ಒಂಥರ ಡಬಲ್ ಶೇಡು ಫ್ರೆಂಡ್ಸ್. ಇದು ಒಂದು ಕಡೆ ನೋಡಿದ್ರೆ ಲೈಟ್ ಪರ್ಪಲ್ ಬರುತ್ತೆ ಶೇಡು, ಇನ್ನೊಂದು ಕಡೆ ಬೇಬಿ ಪಿಂಕ್. ಆ ಥರ ರನ್ನಿಂಗ್ ಬ್ಲೌಸು. ಏನಪ್ಪ ಅಂದರೆ ಈಗ ಅವಳು ಟೋಟಲಿ 5 ಸ್ಯಾರಿಯಲ್ಲಿ 3 ಸ್ಯಾರಿ ಸೇಮ್ ರನ್ನಿಂಗ್ ಬ್ಲೌಸು, ಸೇಮ್ ಪ್ಯಾಟ್ರನ್ನು. ಅಂದರೆ ಒಂಥರ ಒಳಗಡೆ ಗೋಲ್ಡ್ ಬಳ್ಳಿ ಟೈಪ್ ಸ್ಯಾರಿ ಒಳಗಡೆ ಎಲ್ಲ ಬಂದಿತ್ತು. ಇದರಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಆ ಥರ 3 ಸ್ಯಾರಿ ತೊಗೊಂಡಿದ್ದಾಳೆ. ಹಾಗೆ ಒಂದು ಇಳ್ಕಲ್ ಸ್ಯಾರಿ, ಇನ್ನೊಂದು ಬಂದುಬಿಟ್ಟು 7,000ದ್ದು ರೇಷ್ಮೆ ಸ್ಯಾರಿ. ಇದು ಈ ಪರ್ಪಲ್ ಸ್ಯಾರಿದು ಈ ಡಿಸೈನು ನಿಮಗೆ ತೋರಿಸ್ತಿರೋದು. ಇದು 2ನೇದು ಬಂದ್ಬಿಟ್ಟು ಇಳ್ಕಲ್ ಸ್ಯಾರಿ. ಇದು ನಾನು ನಮ್ಮ ಶಾಪಲ್ಲೇ ಹಾಕಿ ಇದನ್ನು ಪರ್ಚೇಸ್ ಮಾಡಿದ್ಲು. ನಾನು ನಿಮಗೆ ತೋರಿಸ್ತೀನಿ. ನಂದು ಇನ್ನೊಂದು ಟೈಲರಿಂಗ್ ಶಾಪ್ ಪಕ್ಕನೇ ಸ್ವಲ್ಪ ಹಾಗೆ ಟೈಲರಿಂಗ್ ಸಂಬಂಧಪಟ್ಟ ಮೆಟೀರಿಯಲ್ಸ್ ಎಲ್ಲ ಇಟ್ಟಿದ್ದೀನಿ. ಒಂದು ಶಾಪು ಇದೆ ನಂದು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅದ್ರ ಜೊತೆನೇ ನಾನು ಸ್ವಲ್ಪ ಡ್ರೆಸ್ಸು, ಸ್ಯಾರಿ, ಹಾಗೆ ಇಂಪಾರ್ಟೆಂಟ್ ಕ್ಲಾತ್ ಎಲ್ಲ ಸ್ವಲ್ಪ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು. ಹಾಗಾಗಿ ಇದನ್ನು ಇಳ್ಕಲ್ ಸ್ಯಾರಿ ನಾನು ಸೇಲ್ ಮಾಡ್ತಿರೋದ್ರ ಬಗ್ಗೆ ಅವಳಿಗೆ ಗೊತ್ತಾಯಿತು. ಅವಳು ಬೆಂಗಳೂರಿಂದ ಬಂದಿದ್ಲು ಅವ್ರ ಅತ್ತೆ ಮನೆಗೆ. ಹಾಗಾಗಿ ಬಂದು ಇಲ್ಲಿ ತೊಗೊಂಡಿದ್ಲು ಈ ಇಳ್ಕಲ್ ಸ್ಯಾರಿ. ಟೋಟಲ್ 3 ಸ್ಯಾರಿ ತೊಗೊಂಡಿದ್ಲು. ಅದರಲ್ಲಿ ಇದೊಂದು ಅವಳದು ಇದು. ಹಾಗಾಗಿ ನಾನು ಅವಳಿಗೆ ಈ ಥರ ಪ್ಯಾಟ್ರನ್ನು ನೀವು ನೋಡ್ತಿರ್ಬೋದು, ಇಲ್ಲಿ ಫ್ಲವರ್ ಡಿಸೈನು. ಇದು ಆಲ್ಮೋಸ್ಟ್ ಆಲ್ ನಾನು ತುಂಬ ಸಾರಿ ನಿಮಗೆ ತೋರಿಸಿದ್ದೀನಿ ಅದೇ ಡಿಸೈನು. ಈ ಸ್ಯಾರಿಗೆ ಇದು ಮ್ಯಾಚ್ ಆಗುತ್ತೆ ಅಂತೇಳಿ ಅವಳು ನನಗೆ ಹೇಳಿದ್ಲು, ಯಾವುದಕ್ಕೆ ಏನು ಮ್ಯಾಚ್ ಆಗುತ್ತೋ ನೀನೇ ಮಾಡಿಬಿಡು ಅಂತೇಳಿ. ಹಾಗಾಗಿ ನಾನು ಈ ಡಿಸೈನ್ ಮಾಡಿದ್ದೀನಿ. ಹಾಗೆ ಎಲ್ಲದಕ್ಕೂ ಎಲ್ಬೋ ಸ್ಲೀವ್ಸ್ ಇಟ್ಬಿಟ್ಟು ನಾನು ಸ್ಟ್ಯಾಂಡಿಂಗ್ ಫ್ರಿಲ್ಸ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದು ಮತ್ತೊಂದು ಸ್ಯಾರಿದು ರೆಡ್ ಕಲರ್ ಸ್ಯಾರಿ. ಇದು ರೇಷ್ಮೆ ಸ್ಯಾರಿ. ಇದು 7,000 ಅಂತ ಇದು. ಹಾಗಾಗಿ ಇದಕ್ಕೂ ರನ್ನಿಂಗ್ ಬ್ಲೌಸ್ ಇರೋದ್ರಿಂದ ಗೋಲ್ಡ್ ಬಾರ್ಡ್ರ್ ಇತ್ತು. ಹಾಗಾಗಿ ನಾನು ಗೋಲ್ಡ್ ಕಲರು ಸ್ವಲ್ಪ ಜಾಸ್ತಿ ಹೈಲೈಟ್ ಮಾಡಿ ರೆಡ್ಡು ಅಲ್ಲಲ್ಲಿ ಸೆಂಟ್ರಿಗೆ ಮಿಕ್ಸ್ ಮಾಡಿದ್ದೀನಿ. ಅಂದರೆ ಸ್ಲೀವ್ಸಿಗೇನು ನಾನು ವರ್ಕ್ ಹಾಕಿಲ್ಲ. ದೊಡ್ಡದಾಗಿ ರೌಂಡ್ ಬಾರ್ಡ್ರ್ ಬಂದಿರೋದ್ರಿಂದ ನಾನು ಅದರಲ್ಲೇ ಒಂದು ಚಿಕ್ಕ ಫ್ಲವರ್ ಹಾಕಿ ಅಲ್ಲಲ್ಲಿ ಗೋಲ್ಡ್ ಕಲರು ಬುಟ್ಟ ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೀವಿಲ್ಲಿ ನೋಡ್ತಿರ್ಬೋದು. ಹಾಗೆಯೇ ಹಿಂದ್ಗಡೆ ಬೋಟ್ ನೆಕ್ ಮಾಡಿ ಇದಕ್ಕೂ ಅಷ್ಟೇ ಸ್ಟ್ಯಾಂಡಿಂಗ್ ಫ್ರಿಲ್ಸ್ ಕೊಟ್ಟಿದ್ದೀನಿ. ಹಿಂದ್ಗಡೆ ಬೋಟ್ ನೆಕ್ ಮಾಡಿಬಿಟ್ಟು ಸೆಂಟ್ರಿಗೆ ಇದು ಇವಾಗಿಂದು ನ್ಯೂ ಟ್ರೆಂಡಿಂಗ್ ಡಿಸೈನ್ ಫ್ರೆಂಡ್ಸ್. ಹಾಗಾಗಿ ನಾನು ಅವಳು ಇದೆಲ್ಲ ನನಗೆ ಬೇಡ, ಮಾಮೂಲು ರೌಂಡೇ ಇರಲಿ ಅಂದ್ಲು. ನಾನು ಇರಲಿ ಎಲ್ಲದಕ್ಕೂ ಮಾಮೂಲು ರೌಂಡೇ ಏನಕ್ಕೆ ಮಾಡಿಸ್ಕೊತೀಯಾ, ಇರಲಿ ಒಂದು ಅಂತೇಳಿ ನಾನು ಇದು ನನ್ನ ಚಾಯ್ಸು. ಹಾಗಾಗಿ ನಾನು ಒಂದು ಬೋಟ್ ನೆಕ್ ಇರಲಿ ನಿನಗೆ ಅಂತೇಳಿ ಬೋಟ್ ನೆಕ್ ಮಾಡಿ ಹಿಂದ್ಗಡೆ ಈ ಪ್ಯಾಟ್ರನ್ ಮಾಡಿದ್ದೀನಿ ಸ್ಕ್ವಯರ್ ಶೇಪಲ್ಲಿ. ಮೇಲ್ಗಡೆ ಸ್ಕ್ಯಾಲಪ್ ಬಂದ್ಬಿಟ್ಟು ಕೆಳಗಡೆ ಸ್ಕ್ವಯರ್ ಬಂದಿದೆ. ಇದಂತೂ ರಿಯಲಾಗಿ ನೋಡೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿತ್ತು ಫ್ರೆಂಡ್ಸ್. ನಾನು ಸ್ಟೋನ್ ಏನು ಇಟ್ಟಿರಲಿಲ್ಲ ಈ ವಿಡಿಯೋ ಮಾಡಬೇಕಾದ್ರೆ. ಆಮೇಲೆ ಸ್ಟೋನ್ ನನಗೆ ಹಾಕಿಕೊಡು ಅಂತ ಹೇಳಿದ್ಲು. ಹಾಗಾಗಿ ನಾನು ಸ್ಟೋನ್ ಹಾಕಿ ಕೊಟ್ಟಿದ್ದೀನಿ. ಸ್ಟೋನ್ ಹಾಕಿದ್ಮೇಲಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದು. ಇದು ಇನ್ನೂ ಸ್ಟೋನ್ ಹಾಕೋಕ್ಕಿಂತ ಮುಂಚೆ ನಾನು ವಿಡಿಯೋ ಮಾಡಿರೋದು. ಇದನ್ನು ಭಾಳ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಪ್ಯಾಟ್ರನ್ ಹಿಂದ್ಗಡೆ. ಹಾಗಾಗಿ ಸ್ವಲ್ಪ ಹೈಲೈಟ್ ಇರಲಿ ಅಂಥೇಳಿ ಸ್ಟೋನ್ನು ನಾನು ಅಂಟಿಸಿ ಕೊಟ್ಟಿದ್ದೀನಿ. ಇದು ಮತ್ತೊಂದು ಸ್ಯಾರಿ ರೇಷ್ಮೆ ಸ್ಯಾರಿ. ಇದು ಮುಂದ್ಗಡೆ ಮಾಮೂಲು ರೌಂಡ್ ನೆಕ್ಕೆ ಮಾಡಿದ್ದೀನಿ. ಇವ್ರದ್ದು ಮದುವೆ ಮುಹೂರ್ತ ಇದ್ದಿದ್ದು 6ನೇ ತಾರೀಕು ಏಪ್ರಿಲ್. ಅವಳು ನನಗೆ 2 ದಿನ ಮುಂಚೆ, ಅಟ್ಲೀಸ್ಟ್ 1 ದಿನ ಮುಂಚೆ ಆದರೂ ನನಗೆ ಇವನ್ನೆಲ್ಲ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಕೊಟ್ಬಿಡು, ಅಂದರೆ
ಫಿಟ್ಟಿಂಗ್ ಎಲ್ಲ ನಾನು ನೋಡಿಬಿಟ್ಟು ಮತ್ತೇನಾದರೂ ಆಲ್ಟ್ರೇಷನ್ ಇದ್ದರೆ ನಾನು ನಿನಗೆ ಕಳಿಸ್ತೀನಿ, ಮಕ್ಕಳದೇ ಆಗಿರಲಿ ನನ್ನದೇ ಆಗಿರಲಿ ಅಂತ ಹೇಳಿದ್ಲು. ನನಗೆ ಹ್ಞೂ ಅಂತಲೇ ನಾನು ಹೇಳಿದ್ದೆ. ಅದು ಕೆಲಸ ಅಂದರೆ ಇವಾಗ ಮದುವೆ ಸೀಸನ್ ಇರೋದರಿಂದ ಕೆಲವೊಬ್ಬರು ಕಸ್ಟಮರು ಬಂದು ಪ್ರೆಸರ್ ಮೇಲೆ ಕೊಟ್ಟು ಹೋಗ್ತಾನೆ ಇದ್ದರು. ಹಾಗಾಗಿ ಅವ್ರದ್ದು ಇವಳದು ಎಲ್ಲ ಸ್ವಲ್ಪ ಮಿಕ್ಸಪ್ ಆಗಿಬಿಟ್ಟಿತ್ತು. ಹಾಗಾಗಿ ನನಗೆ ಅವಳಿಗೆ ಟೈಮ್ ಟು ಟೈಮ್ ಅವಳಿಗೆ ಕೊಡಲಿಕ್ಕೇ ಆಗಿರಲಿಲ್ಲ. ಫುಲ್ಲು ಟೆನ್ಷನ್ನು, ಪ್ರೆಸರು ತುಂಬಾ ಆಗಿಬಿಟ್ಟಿತ್ತು. ಅದರ ಮಧ್ಯೆ ಇದು ಈ ಸ್ಯಾರಿ ಅದು ಅವಳದೇನೆ. ಇದು 2ನೇ ಸ್ಯಾರಿ, ಅಂದರೆ ಅದು ಲೈಟ್ ಪರ್ಪಲ್ ಇದೆ ಅಲ್ಲ ಫ್ರೆಂಡ್ಸ್, ಅದ್ರ ಜೊತೆ ಇದು ಈಗ ಇದ್ರದ್ದು ಪೆಂಡಿಂಗ್ ಇದೆ ಈ ಸ್ಯಾರಿದು. ಹಾಗೆ ಇದು ಪಕ್ಕದಲ್ಲಿ ಇದೆ ಅಲ್ಲ ಈ ಮೆರೂನ್ ರೆಡ್ ಸ್ಯಾರಿ, ಅಂದರೆ ಈ ರಾಮ ಅಂದರೆ ಇದು ಸ್ಯಾರಿ ಬಂದ್ಬಿಟ್ಟು ರಾಮ ಗ್ರೀನ್ ಇದೆ. ಹಾಗಾಗಿ ಇದಕ್ಕೆ ಪ್ಲೇನ್ ಬ್ಲೌಸು ಈ ಥರ ಬಂದಿತ್ತು. ಇದನ್ನು ರನ್ನಿಂಗ್ ಬ್ಲೌಸೇ. ಇದಕ್ಕೆ ನಾನು ಡಿಸೈನ್ ಹಾಕಿ ಇಟ್ಟಿದ್ದೀನಿ. ಇದನ್ನು ಇನ್ನೂ ಸ್ಟಿಚ್ ಮಾಡಬೇಕು. ಇದೆಲ್ಲ ಮದುವೆ ಆಗಿಂದೆ ನಾನು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತೀನಿ, ಆವಾಗ ಬೇಕಾದರೆ ನೀನು ನಿಧಾನ ನನಗೆ ಮಾಡಿಕೊಡು ಅಂತ ಹೇಳಿದ್ಲು. ಹಾಗಾಗಿ ಈಗ ಅವಳಿಗೆ ಅರ್ಜೆಂಟ್ ಇರೋದು ನಾನು ಅವನ್ನ ಮಾಡಿ ಕೊಟ್ಟಿದ್ದೀನಿ. ಇದು ವರ್ಕ್ ಹಾಕಿದ್ದೀನಿ. ಅದು ಸ್ಯಾರಿಯಲ್ಲಿ ದೊಡ್ಡದಾಗಿ ಲೀಫ್ ಡಿಸೈನ್ ಬಂದಿರೋದ್ರಿಂದ ನಾನು ಅದಕ್ಕೆ ಮ್ಯಾಚ್ ಆಗೋ ಥರ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಿ ಸ್ವಲ್ಪ ಹೈಲೈಟಾಗಿ ಲೀಫೇ ಇರಲಿ ಅಂಥೇಳಿ ನಾನು ಈ ಬೋಟ್ ನೆಕ್ ಡಿಸೈನ್ ಹಾಕಿದ್ದೀನಿ. ಅಲ್ಲಲ್ಲಿ ಡಾರ್ಕ್ ರಾಮ ಗ್ರೀನ್ ಥ್ರೆಡ್ನು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಹಾಗಾಗಿ ಈಗ ಸ್ಯಾರಿ ಒಂದೇ ಕಲರ್ ಇರೋದ್ರಿಂದ ಗೋಲ್ಡ್ ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಫ್ರೆಂಡ್ಸ್. ಹಾಗಾಗಿ ನನಗೆ ಇದು ಡಿಸೈನ್ ಹುಡುಕ್ಲಿಕ್ಕೇ ಅರ್ಧ ದಿನ ತೊಗೊಂಡ್ಬಿಡ್ತು. ಈಗ ಅವಳು ಮದುವೆ ಗಡಿಬಿಡಿಯಲ್ಲಿ ಟೆನ್ಷನಲ್ಲಿ ಇರೋದ್ರಿಂದ ಅವಳು ಪ್ರತಿಯೊಂದನ್ನು ಸ್ಯಾರಿ ಕೊಟ್ಬಿಟ್ಟು ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೋ ನೀನೇ ಸೆಲೆಕ್ಟ್ ಮಾಡಿ ಹಾಕ್ಬಿಡು ಅಂತ ಹೇಳಿದ್ಲು. ಅಂದರೆ ಅವಳು ಬಂದ್ಬಿಟ್ಟು ತುಂಬ ಸಿಂಪಲ್ಲು, ಯಾವುದೇ ಕಾರಣಕ್ಕೂ ಅವಳು ತುಂಬ ಗ್ರ್ಯಾಂಡಾಗಿ ಹಾಕ್ಕೊಳ್ಳೋ ಚಾಯ್ಸೇ ಇರಲಿಲ್ಲ. ನಾನು ಇವಾಗ ನಮ್ಮ ಚಾಯ್ಸೇ ಬೇರೆ, ಅವ್ರ ಚಾಯ್ಸೇ ಬೇರೆ. ಈಗ ಕಸ್ಟಮರ್ ಅವರು ಡಿಸೈನ್ ಸೆಲೆಕ್ಟ್ ಮಾಡಿ ಹೋಗ್ಬಿಟ್ರೆ ನಮಗೆ ಪ್ರಾಬ್ಲಮ್ಮೇ ಇರಲ್ಲ. ಈಗ ನಮ್ಮ ಮೇಲೆ ಬಿಟ್ಟು ಹೋಗ್ಬಿಟ್ರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಫ್ರೆಂಡ್ಸ್. ಏನಕ್ಕಪ್ಪ ಅಂದರೆ ಈಗ ನಮಗೆ ಇಷ್ಟ ಆಗಿರೋದು ಅವ್ರಿಗೆ ಇಷ್ಟ ಆಗಲ್ಲ. ಇವರೇನು ಹೇಳಿದರೆ ಈ ಥರ ಎಲ್ಲ ಜಾತ್ರೆ ಥರ ಮಾಡಿಕೊಟ್ಬಿಟ್ಟಾರೆ ಅನ್ನೋ ಫೀಲ್ ಅವ್ರಿಗೆ ಬರಬಾರ್ದು ಅಂತೇಳಿ ನಾನು ತುಂಬ ಯೋಚನೆ ಮಾಡಿ ಇದನ್ನು ತುಂಬ ಕೇರ್ ತೊಗೊಂಡು ನಾನು ಸೆಲೆಕ್ಟ್ ಮಾಡಿ ಡಿಸೈನ್ ಹಾಕಿರೋದು. ಇದನ್ನು ಅಷ್ಟೇ ನೋಡಿ ನಾನು ತೋರಿಸ್ತೀನಿ ನಿಮಗೆ. 3 ಸ್ಯಾರಿ ಪಕ್ಕದಲ್ಲೇ ಇಟ್ಟು ಸೇಮ್ ಡಿಸೈನು, ಏನಪ್ಪ ಅಂದರೆ ಇದೆ ಎಲ್ಲ ಬಳ್ಳಿ ಲೀಫು ಸೇಮ್ ಪ್ಯಾಟ್ರನ್ನು, ಕಲರ್ ಒಂದೇ ಚೇಂಜು. ಆ ಥರ ಅವಳು ತೊಗೊಂಡ್ಬಿಟ್ಟಿದ್ಲು ಸ್ಯಾರಿ. ಇದಕ್ಕೂ ಇನ್ನೂ ಪೆಂಡಿಂಗ್ ಇದೆ. ಅವಳು ಇದಕ್ಕೇನು ವರ್ಕೆಲ್ಲ ಬೇಡ, ಸಿಂಪಲ್ಲಾಗೆ ಸ್ಟಿಚ್ ಮಾಡಿ ಕೊಡು ಅಂತ ಹೇಳಿದ್ದಾಳೆ. ಹಾಗಾಗಿ ನಾನು ಇದನ್ನು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಬಿಡ್ತೀನಿ. ಇದು ಒಂದು ಕಲರು ರಾಮ ಗ್ರೀನ್ ಕಲರು, ಇನ್ನೊಂದು ಅದು ಲೈಟ್ ಪರ್ಪಲ್ ಕಲರು. ಈ ಥರ ಸ್ಯಾರಿ ಇದಾವೆ ಫ್ರೆಂಡ್ಸ್. ಇದಂತೂ ದೊಡ್ಡ ತಲೆನೋವಾಗ್ಬಿಟ್ಟಿತ್ತು ನನಗೆ. ಈ ಮೇಲೆ ಕಸ್ಟಮರು ನಮಗೆ ಹಾಕ್ಕೊಡಿ ಅಕ್ಕ, ನಮಗೆ ಇವತ್ತಿನ ದಿನ ಮುಹೂರ್ತ ಅವತ್ತಿನ ದಿನ ಮುಹೂರ್ತ ಅಂತೇಳಿ ಇವಳದು ಕೊಡಬೇಕಿತ್ತು. ನಾನು ಇವ್ರ ಮಧ್ಯೆ ಈಗ ಅವರು ರೆಗ್ಯುಲರ್ ಕಸ್ಟಮರು, ಅವ್ರಿಗೂ ನಾನು ಇಲ್ಲ ಅನ್ನೋಕ್ಕಾಗಲ್ಲ. ಹಾಗಾಗಿ ಇದ್ರ ಮಧ್ಯೆ ಅವನು ಇಸ್ಕೊಂಡು ಅವನು ಕಂಪ್ಲೀಟ್ ಮಾಡಿಕೊಡ್ಬೇಕಿತ್ತು. ಇವಳದು ಪ್ರೆಸರು, ಇವಳದು ಏನಿಲ್ಲಪ್ಪ ಅಂದರೂ ನಾಳೆ ಮುಹೂರ್ತ ಅಂದರೆ 6ನೇ ತಾರೀಕು ಮುಹೂರ್ತ ಅಂದರೆ ನಾನು 5ನೇ ತಾರೀಕು ನೈಟ್ 9 ಗಂಟೆ 9:30 10 ಗಂಟೆಗೂ ನಾನು ಕಳ್ಸಿದ್ದೀನಿ ಅವಳಿಗೆ. ಪಾಪ ಅವಳು ಅದು ಹೇಗೆ ಅಡ್ಜಸ್ಟ್ ಮಾಡ್ಕೊಂಡ್ಲೋ ಏನು, ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಚೆನ್ನಾಗೆ ಫಿಟ್ಟಿಂಗ್ ಆಗಿದ್ದಾವೆ ಅಂತ ಹೇಳಿದ್ಲು. ಇಲ್ಲಿ ನೋಡಿ, ನೀವು ನೋಡ್ತಿರ್ಬೋದು, ಇಲ್ಲಿ ಮೆರೂನು, ಹಾಗೆ ಇದು ರಾಮ ಗ್ರೀನ್ ಕಲರ್ ಪ್ಯಾಟ್ರನ್ ನೋಡಿ ಎಲ್ಲ ಸೇಮ್ ಇದ್ದಾವೆ. ಇದು ಲೈಟ್ ಪರ್ಪಲ್. ಈ ಥರ ಸ್ಯಾರಿ ತೊಗೊಂಡಿದ್ಲು. ಒಂದು ಬಂದ್ಬಿಟ್ಟು ಇಳ್ಕಲ್ ಸ್ಯಾರಿ, ಇನ್ನೊಂದು ರೇಷ್ಮೆದು ರೆಡ್ ಕಲರ್ ಸ್ಯಾರಿ. ಅಂದರೆ ಸ್ಯಾರಿನೂ ತುಂಬ ಅಲ್ಲೇ ಬೆಂಗಳೂರಲ್ಲೇ ಪರ್ಚೇಸ್ ಮಾಡಿದ್ಲು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಕ್ವಾಲಿಟಿ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು ಭಾಳ ಚೆನ್ನಾಗಿತ್ತು. ಹಾಗೆ ಇದು ಅವ್ರದ್ದು ಮಕ್ಕಳದು. ಇದನ್ನು ಸ್ಯಾರಿನೇ 2 ಸ್ಯಾರಿ ತೊಗೊಂಡ್ಬಿಟ್ಟು ಒಂದು ಸ್ಯಾರಿಯಲ್ಲಿ 2 ಲೆಹೆಂಗಾ, ಇನ್ನೊಂದು ಸ್ಯಾರಿಯಲ್ಲಿ 2 ಲೆಹೆಂಗಾ ಮಾಡಿಕೊಡು ಅಂತ ಹೇಳಿದ್ಲು. ಹಾಗಾಗಿ ಇದು ಬ್ಲೌಸ್ ಪೀಸು, ಸ್ಯಾರಿಗೆ ಬಂದಿರೋ ಬ್ಲೌಸ್ ಪೀಸಲ್ಲಿ ನಾನು ಅದು ಕೆಳಗೆ ಲಂಗಕ್ಕೆ ಕಲರ್ ಕಾಂಬಿನೇಷನ್ ಮಾಡಿಬಿಟ್ಟು ಈ ಥರ ಸಿಂಪಲ್ ವರ್ಕ್ ಹಾಕಿ ಬಾಡಿ ಫುಲ್ಲು ಡಾಟ್ಸ್ ಎಲ್ಲ ಕೊಟ್ಟಿದ್ದೀನಿ. ಹಾಗೆ ಸ್ಲೀವ್ಸ್ ಬಂದುಬಿಟ್ಟು ಸ್ಟ್ಯಾಂಡಿಂಗ್ ಫ್ರಿಲ್ಸೇ ಹೇಳಿದ್ಲು. ಬಫೇನ್ ಬೇಡ, ಪ್ಲೇನೇ ಇಟ್ಬಿಟ್ಟು ಸ್ಟ್ಯಾಂಡಿಂಗ್ ಫ್ರಿಲ್ಸ್ ಇಟ್ಬಿಡು ಅಂತ ಹೇಳಿದ್ಲು. ಹಾಗಾಗಿ ನಾನು 4 ಲೆಹೆಂಗಾ ಅದೇ ಥರನೇ ಮಾಡಿದ್ದೀನಿ. ಇದು ಬಂದುಬಿಟ್ಟು ಸ್ಯಾರಿ ಈ ಥರ ದೊಡ್ಡ ಬಾರ್ಡ್ರ್ ಬಂದು ಇದು ಡಬಲ್ ಶೇಡ್ ಕಲರ್ ಇತ್ತು. ಹಾಗಾಗಿ ನಾನು ಇದಕ್ಕೆ ಮ್ಯಾಚ್ ಆಗೋ ಥರ ವರ್ಕ್ ಹಾಕಿ ಒಳಗಡೆ ಈ ಥರ ಕ್ಯಾನು ಲೈನಿಂಗು ಎಲ್ಲ ಕೊಟ್ಬಿಟ್ಟು ಲೆಹೆಂಗಾ ರೆಡಿ ಮಾಡಿ ಕೊಟ್ಟೆ. ಅಂದರೆ ಇದು ಚಿಕ್ಕದು, ಅಂದರೆ ಒಂದು 2-3 ವರ್ಷ ಪಾಪದು ಇದು. ಹಾಗಾಗಿ ಇನ್ನು
ಇನ್ನು 2 ಅವು ಸ್ವಲ್ಪ ದೊಡ್ಡವ್ರ ಸೈಜೇ ಇತ್ತು. ಹಾಗಾಗಿ ನಾನು ಒಂದು ಸ್ಯಾರಿಯಲ್ಲಿ 2 ಲೆಹೆಂಗಾ, ಇನ್ನೊಂದು ಸ್ಯಾರಿಯಲ್ಲಿ 2 ಲೆಹೆಂಗಾ, ಟೋಟಲು 4 ಲೆಹೆಂಗಾ ರೆಡಿ ಮಾಡಬೇಕಿತ್ತು. ಅವನ್ನೆಲ್ಲ ರೆಡಿ ಮಾಡಿದ್ದೀನಿ. ಇದೆಲ್ಲ ಮಾಡೋಷ್ಟರಲ್ಲೇ ನನಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಪಾಪ ಅವಳು ಅಲ್ಲಿ ಆಲ್ರೆಡಿ ಬೆಳಿಗ್ಗೆ ಮದುವೆ ಮುಹೂರ್ತ ಇತ್ತು. ಹಿಂದಿನ ದಿನ ನೈಟು ನಾನು ಇದನ್ನೆಲ್ಲ ರೆಡಿ ಮಾಡಿ ಕಳಿಸ್ಕೊಡ್ತಿದ್ದೆ. ಈಗ ಏನಪ್ಪ ಅಂದರೆ ಪ್ರೆಝರು, ಟೆನ್ಷನ್ನು, ತುಂಬ ವರ್ಕ್ ಪ್ರೆಝರ್ ಇರೋದ್ರಿಂದ ಯಾರ್ದು ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲರದು ಟೈಮ್ ಟು ಟೈಮ್ ಕೊಡಬೇಕು ಅಂತಲೇ ಅಂದ್ಕೊಂಡಿರ್ತೀನಿ. ಅದು ಸ್ವಲ್ಪ ಕೆಲಸದ್ದು ಪ್ರೆಝರ್ ಜಾಸ್ತಿ ಆಗಿರೋದ್ರಿಂದ ಈಗ ಮದುವೆ ಸೀಸನ್ ಸ್ಟಾರ್ಟ್ ಆದಾಗ ಕೆಲವೊಂದು ಕಸ್ಟಮರು ಬಂದು ರಿಕ್ವೆಸ್ಟ್ ಮಾಡಿ ಕೊಟ್ಟು ಹೋಗ್ಬಿಡ್ತಾರೆ. ನಾವು ಅದನ್ನು ರೆಡಿ ಮಾಡಬೇಕಾಗಿರುತ್ತೆ. ಹಾಗಾಗಿ ಈ ಮಧ್ಯೆ ಅವು ಬಂದಿರೋದ್ರಿಂದ ಅವ್ರದ್ದೂ ಕೊಡಬೇಕು. ಹಾಗೆ ನಾವು ಇದಕ್ಕಿಂತ ಮುಂಚೆ ಇಸ್ಕೊಂಡಿರ್ತೀವಲ್ಲ, ಇವ್ರದ್ದೂ ಅದೇ ಟೈಮಿಗೆ ನಾವು ರೆಡಿ ಮಾಡಿ ಕೊಡಬೇಕಾಗಿರುತ್ತೆ. ಹಾಗಾಗಿ ಸ್ವಲ್ಪ ಅದು ಇದು ಎಲ್ಲ ಮಿಕ್ಸಪ್ ಆಗಿ ತುಂಬ ಪ್ರೆಝರ್ ಆಗಿ ಈ ಥರ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ಏನು ಪ್ರೆಝರು, ಟೆನ್ಷನು ಇದ್ರೂ ನಾವು ಅವರಿಗೆ ಹೇಳಿದ ಟೈಮಿಗೆ ನಾವು ಕೊಡಲೇಬೇಕಾಗುತ್ತೆ. ಅದು 10 ಆಗಿರಲಿ 11 ಗಂಟೆನೇ ಆಗಿರಲಿ. ಹಾಗಾಗಿ ನಾನು ಟೈಮು 10 ಗಂಟೆ ಆಗಿತ್ತು. ಅವಾಗ ಕಾಲ್ ಮಾಡಿ ಕರೆಸ್ಬಿಟ್ಟು ನಾನು ಕೊಟ್ಟು ಕಳಿಸಿದ್ದೆ. ಇದೆಲ್ಲ ನಂದು 4ನೇ ಮದುವೆ ಮನೆ ಬ್ಲೌಸ್ ರೆಡಿ ಮಾಡಿರೋದು. ಈ ಥರ ಆಯಿತು. ಅರ್ಜೆಂಟಲ್ಲೇ ಮಾಡಿ ಮುಗಿಸಿದ್ದೀನಿ. ಈಗ ಇನ್ನೊಂದು ಸ್ಟಾರ್ಟ್ ಮಾಡಿದ್ದೀನಿ. ಅದು 5ನೇ ಮದುವೆ ಮನೆದು ಹುಡುಗಿದು. ಅದನ್ನು ಈಗ ವರ್ಕೆಲ್ಲ ಆಲ್ಮೋಸ್ಟ್ ಆಲ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಸ್ಟಿಚ್ ಒಂದೇ ವರ್ಕ್ ಆದ ತಕ್ಷಣವೇ ನಾನು ಸ್ಟಿಚ್ಚು ರೆಡಿ ಮಾಡ್ತಿದ್ದೀನಿ. ಅದನ್ನು 13ನೇ ತಾರೀಕು ನಾನು ಅದ್ರ ಒಳಗೆ ಅವರಿಗೆ ಎಲ್ಲ ರೆಡಿ ಮಾಡಿ ಕೊಡಬೇಕು. ನೋಡೋಣ ಅದು ಇನ್ನು ಏನು ಹೇಗೆ ಆಗುತ್ತೆ ಅಂಥೇಳಿ ನಾನು ಅದ್ರ ಬಗ್ಗೆ ಎಲ್ಲ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ಥರ ತುಂಬ ವರ್ಕ್ ಟೆನ್ಷನ್ನು ಹಾಗೆ ಪ್ರೆಝರು ತುಂಬ ಇರುತ್ತೆ ಫ್ರೆಂಡ್ಸ್. ನಾವು ಅಂದ್ಕೊಂಡಷ್ಟು ಇದು ಈಸಿ ಅಲ್ಲ. ವರ್ಕ್ ಸಾಮಾನ್ಯವಾಗಿ ವರ್ಕ್ ಹಾಕಿದ ಮೇಲೆ ಅದ್ರದ್ದಂತೂ ಸ್ಟಿಚ್ ಮಾಡಲೇಬೇಕು. ಅವ್ರು ಬರೀ ವರ್ಕ್ ಒಂದೇ ಮಾಡಿಕೊಡಿ ಅಂತ ಹೇಳಿರಲ್ಲ. ಅದರದ್ದು ಇವಾಗ ಒಂದು ಸ್ಯಾರಿ ಕೊಟ್ಟಿದ್ದಾರೆ ಅಂದಾಗ ಅದರದ್ದು ವರ್ಕು, ಸ್ಟಿಚ್ಚು ಹಾಗೆ ಸ್ಯಾರಿದೇನಿರುತ್ತೆ ಅದರದ್ದೆಲ್ಲ ನಾವು ಮಾಡಿ ಮುಗಿಸಿ ಕೊಡಬೇಕಾಗುತ್ತೆ. ಈ ಥರ ಒಂದು ಕೆಲಸ ಅಂದಾಗ ಅದರಲ್ಲಿ ತುಂಬ ಕಷ್ಟನೂ ಇರುತ್ತೆ. ಹಾಗೆ ಅದಕ್ಕೆ ತಕ್ಕಂತೆ ನಮಗೆ ಲಾಭನೂ ಇರುತ್ತೆ. ಕಷ್ಟಪಟ್ಟರೆ ಅಲ್ಲ ಏನಿದ್ರೂ ನಮಗೆ ಪ್ರತಿಫಲ ಸಿಗೋದು. ಹಾಗೆ ತುಂಬ ಈಸಿ ಇಲ್ಲ ಫ್ರೆಂಡ್ಸ್. ಇದು ತುಂಬಾ ಕಷ್ಟ ಇದೆ. ನಾವು ಅಂದ್ಕೊಂಡಷ್ಟು ನೋಡಿದಷ್ಟು ಈಸಿ ಅಲ್ಲ ಇದು. ಅದರಲ್ಲಿ ನಾವು ಈಗ ಕೆಲವೊಬ್ಬರು ತೊಗೊಂಡು ಇದರಲ್ಲಿ ಸಫರ್ ಆಗ್ತಿರೋರಿಗೆ ಗೊತ್ತಿರುತ್ತೆ ಇದ್ರದ್ದು ಏನು ಅನ್ನೋದ್ರ ಬಗ್ಗೆ. ಈ ಥರ ವರ್ಕ್ ಪ್ರೆಷರ್ ಇರುತ್ತೆ. ನನಗೆ ಒಬ್ಬರು ಕಮೆಂಟ್ ಮಾಡಿದರು ಫ್ರೆಂಡ್ಸ್, ಅಂದರೆ ಟೈಲರಿಂಗು ಗೊತ್ತಿಲ್ಲದೆ ಇರೋರು ಈ ವರ್ಕು ಮಾಡ್ಬೋದಾ ಅಂಥೇಳಿ. ಏನಪ್ಪ ಅಂದರೆ ಈಗ ಒಂದು ಬ್ಲೌಸು ಕಾಸ್ಟ್ಲಿದು ಬ್ಲೌಸ್ ಕೊಟ್ಟಿರ್ತಾರೆ ಅಂದಾಗ ನಾವು ಕರೆಕ್ಟಾಗಿ ಅವರಿಗೆ ಮೆಜರ್ಮೆಂಟ್ಗೆ ತಕ್ಕಂತೆ ನಾವು ಬ್ಯಾಕ್ ನೆಕ್ಕು, ಫ್ರಂಟು ಹಾಗೆ ಸ್ಲೀವ್ಸು ಅಳತೆ ಮಾಡಿಬಿಟ್ಟೆ ನಾವು ವರ್ಕ್ ಹಾಕಬೇಕಾಗುತ್ತೆ. ಅದು ಅಂದರೆ ಅವ್ರ ಅಳತೆ ಪ್ರಕಾರನೇ ಮೆಜರ್ಮೆಂಟ್ ತೊಗೊಂಡು ಅದು ಮಾರ್ಕ್ ಮಾಡಿ ನಾವು ವರ್ಕ್ ಹಾಕಬೇಕಾಗಿರುತ್ತೆ. ಹಾಗಾಗಿ ನಮಗೆ ಒಂದು ಸ್ವಲ್ಪನಾದರೂ ನಮಗೆ ಟೈಲರಿಂಗ್ ಬಗ್ಗೆ ನಾಲೆಡ್ಜ್ ಇತ್ತಪ್ಪ ಅಂದರೆ ಇದ್ರಾಗ ತುಂಬ ಹೆಲ್ಪ್ ಆಗುತ್ತೆ. ಏನಕ್ಕಪ್ಪ ಅಂದರೆ ಇವಾಗ ಫ್ರಂಟು, ಬ್ಯಾಕು, ಸ್ಲೀವ್ಸು ಯಾವ್ಯಾವ ಪ್ಲೇಸಲ್ಲಿ ಯಾವ ಥರ ನಾವು ಸೆಟ್ ಮಾಡಿ ಹಾಕಿದರೆ ಸ್ಟಿಚ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇತ್ತಂದರೆ ಬೆಟರು. ಹಾಗಾಗಿ ನನ್ನ ಅನಿಸಿಕೆ ಪ್ರಕಾರ ಸ್ವಲ್ಪನಾದರೂ ಟೈಲರಿಂಗ್ ಗೊತ್ತಿದ್ದರೆ ಸ್ವಲ್ಪ ಈಸಿ ಆಗುತ್ತೆ. ಹಾಗೆ ಈ ವರ್ಕು ನಾನು ಒಬ್ಬರಿಗೆ ಹಾಕಿದ್ದೆ. ಇದು ಹಿಂದ್ಗಡೆ ಬೋಟ್ ನೆಕ್ಕು ಹಾಗೆ ಈ ಶೇಪಲ್ಲಿ ಬಂದಿತ್ತು. ಇದಂತೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದನ್ನು ಸ್ಟಿಚ್ ಮಾಡಿ ನಾನು ಅವರಿಗೆ ಕೊಟ್ಟಿದ್ದೆ. ಸ್ಟಿಚ್ ಮಾಡಿ ಇನ್ನೇನು ವೀಡಿಯೋ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲೇ ಅವ್ರು ಬಂದು ತುಂಬ ಅರ್ಜೆಂಟ್ ಇದೆ ಅಂಥೇಳಿ ತೊಗೊಂಡು ಹೋಗ್ಬಿಟ್ರು. ಹಾಗಾಗಿ ನಾನು ಅದು ಸ್ಟಿಚ್ ಮಾಡಿರೋದು ವೀಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ಇದು ವರ್ಕ್ ಹಾಕಿರೋದು ನಿಮಗೆ ತೋರಿಸ್ತಾ ಇದ್ದೀನಿ. ಇದೂ ಒಂಥರ ರಾಣಿ ಪಿಂಕ್ ಸ್ಯಾರಿ, ಹಾಗೆ ಗೋಲ್ಡ್ ಕಲರ್ ಬಾರ್ಡ್ರ್ ಬಂದಿತ್ತು. ಇದಂತೂ ಭಾಳ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್ ರಿಯಲಾಗಿ ನೋಡೋದ್ರಿಂದ. ಸ್ಲೀವ್ಸು ಅಷ್ಟೇ ತುಂಬ ಹೆವಿ ಡಿಸೈನು. ಈ ಥರ ಅಂದರೆ ವಿ ಶೇಪಲ್ಲಿ ಈ ಥರ 4 ಲೇಯರ್ ಟೈಪ್ ಬಂದಿತ್ತು. ಸ್ಟಿಚ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದು ಫಿನಿಶಿಂಗು ಅಷ್ಟೇ ನೀಟಾಗಿ ಬಂದಿತ್ತು. ಹಾಗೆ ಈ ಒಂದು ಡಿಸೈನು ನಾನು ಹಾಕಿದ್ದೆ. ಇದನ್ನು ವಿಡಿಯೋ ಮಾಡಿ ನಾನು ಹಾಕಿದ್ದೀನಿ. ಸ್ಟಿಚ್ ಮಾಡಿರೋದು ಶಾರ್ಟ್ಸಲ್ಲಿದೆ, ನೀವು ನೋಡ್ಬೋದು ಹೋಗಿ. ಇದೂ ಅಷ್ಟೇ ರಾಣಿ ಪಿಂಕ್ ಸ್ಯಾರಿ.
ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದನ್ನು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಡಿಸೈನ್. ಹಾಗೆ ಸ್ಲೀವ್ಸಿಗೂ ಅಷ್ಟೇ ತುಂಬ ಬ್ರೈಡಲ್ ಭಾಳ ಚೆನ್ನಾಗಿ ಬಂದಿತ್ತು. ಕೆಳಗಡೆ ಸ್ಕ್ಯಾಲಪ್ ಡಿಸೈನು ಕಟ್ ವರ್ಕ್ ಬಂದ್ಬಿಟ್ಟು ಮೇಲೆ ವಿ ಶೇಪಲ್ಲಿ 2 ಲೇಯರ್ ವರ್ಕ್ ಬಂದಿತ್ತು. ಭಾಳ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದು ಇವತ್ತಿನ ವಿಡಿಯೋ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರೋ ಅವರಿಗೆಲ್ಲ ನನ್ನ ಧನ್ಯವಾದಗಳು. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ತಪ್ಪದೆ ನೋಡಿ. ನೀವು ನನಗೆ ಸಬ್ಸ್ಕ್ರೈಬ್ ಮೂಲಕ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚು ವಿಡಿಯೋಗಳು ಮಾಡಿ ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಾನು ಕೇಳ್ಕೊತಿದ್ದೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಮಾಹಿತಿ ಮುಖಾಂತರ ನಾನು ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಧನ್ಯವಾದಗಳು.